ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿಲ್ಲಿ PSI, KS, IAS ವಿವಿಧ ಸ್ಪರ್ಧಾತ್ಮಕ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುತ್ತೇನೆ. ಅದಕ್ಕೆ ನಿಮ್ಮ ಸಹಕಾರ ನನ್ನ ಜೊತೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗಾದರೆ ನಿಮ್ಮ ಮೊದಲನೇ ಪ್ರಶ್ನೆ ಪತ್ರಿಕೆ ಹೀಗಿದೆ. ವೆಲ್ಕಮ್ ಅಗೇನ್, ಎಲ್ಲರಿಗೂ ಮತ್ತೆ ಸ್ವಾಗತ. ಮತ್ತೆ ಇದಾಗಿತ್ತು ಪಾರ್ಟ್ 2ದ ಒಂದು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ. ನಾವು 50ಕ್ಕೆ ನಿಲ್ಲಿಸಿದ್ವಿ. 51ನೇ ಪ್ರಶ್ನೆ. ಹೊಸ ಮಾಲ್ವೇರ್ ಅಭಿಯಾನವು 1 ಮಿಲಿಯನ್ ಗೂಗಲ್ ಖಾತೆಗಳನ್ನು ಭದ್ರತೆ ಉಲ್ಲಂಘಿಸಿ ಅದರ ಸಂದೇಶಗಳನ್ನು, ದಾಖಲೆಗಳನ್ನು, ಫೋಟೋಗಳನ್ನು ಮತ್ತು ಇತರೆ ಸೂಕ್ಷ್ಮ ಡೇಟಾವನ್ನು ಸಹ ಬಹಿರಂಗಪಡಿಸುವುದು. ಇದು ಒಂದು ಆಪ್ಷನ್ ಸಿ ಗುಲಿಗನ್ ಆಗಿರುತ್ತದೆ. ಕಲ್ಹಣ್ಣಿಂದ ರಚಿಸಲ್ಪಟ್ಟ ರಾಜತರಂಗಿಣಿ ಕೃತಿ ಯಾವ ರಾಜ್ಯದ ಇತಿಹಾಸವನ್ನು ವಿವರಿಸುತ್ತದೆ? ಆಪ್ಷನ್ ಸಿ ಕಾಶ್ಮೀರ ಇತಿಹಾಸವನ್ನು ವಿವರಿಸುತ್ತದೆ. ಈ ಕೆಳಗಿನವುಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮುಸ್ಲಿಂ ಅಧ್ಯಕ್ಷ ಯಾರು? ಆಪ್ಷನ್ ಡಿ ಖಾನ್ ಅಬ್ದುಲ್ ಗಫಾರ್ ಆಗಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ. ಮರಣದ ನಂತರ ಮಾನವ ಜೀವ ಏನಾಗುತ್ತದೆ ಎಂಬ ವಿಷಯವನ್ನು ಕೆಳಗಿನ ಯಾವುದರಲ್ಲಿ ಬಳಸಲಾಗಿದೆ? ಆಪ್ಷನ್ ಬಿ ಪತ್ಕರ್ ವರ್ಣಚಿತ್ರಗಳು ಬಳಸಲಾಗಿದೆ. ಹೊಂದಿಸಿ ಬರೆಯಿರಿ. ಯುಗಾದಿ ಆಂಧ್ರ ಪ್ರದೇಶ, ಬನಭಾಷಾ ಪಶ್ಚಿಮ ಬಂಗಾಳ, ಭದ್ರಭೂ ಪೂರ್ಣಿಮಾ ಗುಜರಾತ್, ಗುಡಿಪಡ್ವಾ ಮಹಾರಾಷ್ಟ್ರ ಆಗಿರುತ್ತದೆ. ಒಂದು ಸಾರಿ ನೀವು ನೋಡಿಕೊಳ್ಳಿ. ಅದೇ ರೀತಿ ಈ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ. ಇವುಗಳ ಸಂಸ್ಕೃತ, ಒಡಿಯಾ, ಪಾಲಿ, ತಮಿಳು, ಗುರುಮುಖಿ. ಇವುಗಳಲ್ಲಿ ಯಾವುದು ಸರ್ಕಾರದಿಂದ ಶಾಸ್ತ್ರೀಯ ಭಾಷೆಗಳು ಎಂದು ಘೋಷಿಸಲ್ಪಟ್ಟಿದೆ? ಸಂಸ್ಕೃತ, ಒಡಿಯಾ ಹಾಗೂ ತಮಿಳು. ಈ 3 ಭಾಷೆಗಳು ಶಾಸ್ತ್ರೀಯ ಭಾಷೆಗಳು ಎಂದು ಘೋಷಿಸಲ್ಪಟ್ಟಿದೆ. ಭಾರತದ ರಾಷ್ಟ್ರಪತಿಗಳ ಸಂಬಳದ ಹೆಚ್ಚಳಕ್ಕೆ ಅನುಮೋದನೆ ನೀಡುವ ಅಂತಿಮ ಅಧಿಕಾರ ಯಾರ ವ್ಯಾಪ್ತಿಯಲ್ಲಿದೆ? ಆಪ್ಷನ್ ಸಿ ಗೃಹ ಮಂತ್ರಾಲಯದಲ್ಲಿದೆ. ಅಟಲ್ ಪಿಂಚಣಿ ಯೋಜನೆಯ ಹಣವನ್ನು ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಿಸುತ್ತದೆ? ಆಪ್ಷನ್ ಬಿ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಆಗಿರುತ್ತದೆ. ರಾಷ್ಟ್ರೀಯ ಅಟ್ಲಾಸ್ ಮತ್ತು ಥೆಮ್ಯಾಟಿಕ್ ಮ್ಯಾಪಿಂಗ್ ಸಂಘಟನೆ ಎಲ್ಲಿದೆ? ಆಪ್ಷನ್ ಎ ಕೋಲ್ಕತ್ತಾದಲ್ಲಿರುತ್ತದೆ. ಒಬ್ಬ ವ್ಯಕ್ತಿ ಒಟ್ಟು ಕ್ರಮಿಸಬೇಕಾದ ದೂರ 50 ಕಿಲೋಮೀಟರ್, ದೂರದಲ್ಲಿ 30 ಕಿಲೋಮೀಟರ್ ಪ್ರಯಾಣಿಸಿದ್ದಾನೆ. ಈತ ಕ್ರಮಿಸಿದ ದೂರ ಶೇಕಡಾವಾರು ಎಷ್ಟಾಗುತ್ತದೆ? ಆಪ್ಷನ್ ಎ 40%. ಹಾಗೆ ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಆಗಿರುತ್ತದೆ. ಲೈಟ್ ಇಟ್ ಆಫ್ ಬ್ಲೂ ಸುದ್ದಿ ಸಮಾಚಾರದಲ್ಲಿ ಕಂಡುಬಂದಿದ್ದು ಇದು. ಆಪ್ಷನ್ ಸಿ ಅಂಡಿಸಂ ಬಗ್ಗೆ ಜಾಗೃತಿ ಆಗಿರುತ್ತದೆ. ಸಿಪಾಯಿ ದಂಗೆ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಆಪ್ಷನ್ ಎ ಲಾರ್ಡ್ ಕ್ಯಾನಿಂಗ್ ಆಗಿರುತ್ತದೆ. 1857ರಲ್ಲಿ ಸಿಪಾಯಿ ದಂಗೆ ನಡೆದಿರುತ್ತದೆ. ಇದನ್ನು ನೆನಪಿನಲ್ಲಿಡಿ. ಯಾವ ಗುಂಪಿನ ರಕ್ತವನ್ನು ಹೊಂದಿರುವ ಸಾರ್ವತ್ರಿಕ ದಾನಿಗಳು ಎನ್ನುತ್ತಾರೆ? ಆಪ್ಷನ್ ಎ ಓ ಗುಂಪು ಆಗಿರುತ್ತದೆ. ರ್ಯಾಡ್ಕ್ಲಿಫ್ ರೇಖೆ ಯಾವ ದೇಶದ ನಡುವಿನ ಗಡಿ ರೇಖೆಯಾಗಿದೆ? ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನ ಆಗಿರುತ್ತದೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಸರಳವಾಗಿ ಹೇಗೆ ವಿವರಿಸಬಹುದು? ಆಪ್ಷನ್ ಎ ಅದು 180 ಡಿಗ್ರಿ ರೇಖಾಂಶವಾಗಿರುತ್ತದೆ. ವಿದ್ಯುತ್ ಇಸ್ತ್ರಿ ಬಾಕ್ಸ್ನಲ್ಲಿ ಬಿಸಿಗೊಳ್ಳುವ ಮೂಲ ವಸ್ತುವನ್ನು ತಯಾರಿಸಲು ಯಾವ ಲೋಹವನ್ನು ಬಳಸುತ್ತಾರೆ? ನಿಕ್ಕಲ್ ಅನ್ನು ಬಳಸುತ್ತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ನಿರ್ಜಲೀಕರಣ ಆದಾಗ ಸಾಮಾನ್ಯವಾಗಿ ದೇಹವು ಕಳೆದುಕೊಳ್ಳುವ ಅಂಶ ಯಾವುದು? ಆಪ್ಷನ್ ಎ ಸೋಡಿಯಂ ಕ್ಲೋರೈಡ್ ಅನ್ನು ಕಳೆದುಕೊಳ್ಳುತ್ತದೆ. ಶಬ್ದ ಮತ್ತು ಶಬ್ದದ ಅಲೆಗಳ ಬಗೆಗೆ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಏನೆನ್ನುತ್ತಾರೆ? ಆಪ್ಷನ್ ಬಿ ಅಕಾಸ್ಟಿಕ್ಸ್ ಎನ್ನುತ್ತಾರೆ. ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದಾಗಿತ್ತು?
ಆಪ್ಷನ್ ಬಿ ಗೋವಾ ಆಗಿತ್ತು. ಆರ್ಯ ಸಮಾಜದ ಸ್ಥಾಪಕ ಯಾರು? ಆಪ್ಷನ್ ಬಿ ದಯಾನಂದ ಸರಸ್ವತಿ ಆಗಿದೆ. ಆನಂದ ಮಠ ಕಾದಂಬರಿ ಕೃತ್ತು ಯಾರು? ಆಪ್ಷನ್ ಡಿ ಬಂಕಿಂಚಂದ್ರ ಚಟರ್ಜಿ ಆಗಿದೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣಕ್ಕೆ ಕಾರಣನಾದ ವ್ಯಕ್ತಿ ಯಾರು? ಆಪ್ಷನ್ ಎ ಚಾವುಂಡರಾಯ ಆಗಿದ್ದಾರೆ. ಕವಿ ಚಕ್ರವರ್ತಿ ಎಂಬ ಬಿರುದಾಂಕಿತ ಐತಿಹಾಸಿಕ ಕವಿ ಯಾರು? ಆಪ್ಷನ್ ಡಿ ಜನ್ನ ಆಗಿದ್ದಾರೆ. ಗೋರೂರಿನಲ್ಲಿ ನಿರ್ಮಿಸಿರುವ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಬಿ ಹಾಸನದಲ್ಲಿ ಕಾಣಬಹುದಾಗಿದೆ. ಈ ಕೆಳಗಿನ ಯಾವ ಸ್ಥಾಪನೆಯ ಕುರಿತು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿಲ್ಲ? ಆಪ್ಷನ್ ಸಿ ಯೋಜನಾ ಆಯೋಗ ಉಲ್ಲೇಖಗೊಂಡಿರುವುದಿಲ್ಲ. ಗಲ್ಲು ಶಿಕ್ಷೆಗೊಳಗಾದ ಅಪರಾಧಿಗೆ ಕ್ಷಮಾದಾನ ನೀಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ರಾಷ್ಟ್ರಪತಿ ಅವರಿಗಿದೆ. ಇದು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದೆ. ವಿಜಯ ಕೇಲ್ಕರ್ ಸಮಿತಿ ವರದಿಯು ಕೆಲವೊಮ್ಮೆ ಸುದ್ದಿಯಲ್ಲಿತ್ತು. ಇದು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿರುತ್ತದೆ? ಆಪ್ಷನ್ ಬಿ ತೈಲ ವಲಯ ಸುಧಾರಣೆಗೆ ಸಂಬಂಧಪಟ್ಟಿದೆ. ಪಹಲ್ ಎಂಬುದು ಭಾರತದ ಸರ್ಕಾರದ ಒಂದು ಯೋಜನೆಯಾಗಿದ್ದು ಇದರ ಮೂಲ ಉದ್ದೇಶ ಏನು? ಇದರ ಮೂಲ ಉದ್ದೇಶ ಆಪ್ಷನ್ ಡಿ LPG ಸಬ್ಸಿಡಿಗಳ ಜೊತೆ ಆಧಾರ್ ಅನ್ನು ಜೋಡಿಸುವುದು. ಇತ್ತೀಚಿನ ಮೊದಲ 500 ಪಟ್ಟಿಗಳ ಪ್ರಕಾರ ಯಾವುದು ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ? ಆಪ್ಷನ್ ಸಿ ಸನ್ವೆ ತೈಹು ಲೈಟ್. ಇದು ಚೀನಾದಲ್ಲಿರುವಂತಹ ಒಂದು ಕಂಪ್ಯೂಟರ್ ಆಗಿರುತ್ತದೆ. ಕೆಳಗಿನ ನದಿಗಳನ್ನು ಪರಿಗಣಿಸಿ. ಇವುಗಳಲ್ಲಿ ಯಾವುದು ಕಾವೇರಿ ನದಿಯ ಉಪನದಿವಲ್ಲ? ಅರ್ಕಾವತಿ, ಕಬಿನಿ, ಪ್ರಣಾಹಿತ, ಶಿಂಷಾ. ಆಪ್ಷನ್ ಸಿ ಪ್ರಣಾಹಿತ ಇದು ಕಾವೇರಿಯ ಉಪನದಿ ಆಗಿರುವುದಿಲ್ಲ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯುನ್ನತ ಶಾಂತಿಕಾಲದ ಧೀರ ಪ್ರಶಸ್ತಿಯಾಗಿದೆ? ಆಪ್ಷನ್ ಡಿ ಅಶೋಕ ಚಕ್ರ ಆಗಿರುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ಕೈಗಾರಿಕಾ ಉದ್ಯೋಗಿಗಳಿಗೆ ಗ್ರಾಹಕ ಬೆಲೆ ಸೂಚ್ಯಂಕ ಸಂಖ್ಯೆಗಳನ್ನು ನಿಗದಿಪಡಿಸುತ್ತದೆ? ಆಪ್ಷನ್ ಸಿ ಲೇಬರ್ ಬ್ಯೂರೋ ಆಗಿರುತ್ತದೆ. ರಾಕ್ಷಸ ರೀತಿಯ ಮದುವೆ ಇದಾಗಿದೆ. ಅಪಹರಿಸಿ ಮದುವೆ ಆಗುವುದು ಆಗಿರುತ್ತದೆ. ಈ ಕೆಳಗಿನವುಗಳಲ್ಲಿ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ವಲ್ಲಭಭಾಯ್ ಪಟೇಲ್ ಆಗಿರುತ್ತಾರೆ. ಸ್ಟಿಲಿರೋಗ್ರಾಫಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಯಾವುದಕ್ಕೆ ಸಂಬಂಧಿಸಿದೆ? 3D ಪ್ರಿಂಟಿಂಗ್ಗೆ ಸಂಬಂಧಿಸಿರುತ್ತದೆ. ಯಾವುದರ ಶಿಫಾರಸ್ಸಿನ ಮೇಲೆ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ ಬಿ ಸರ್ಕಾರಿ ಕಮಿಷನ್ ಮೇಲೆ ಸ್ಥಾಪಿಸಲಾಗಿದೆ. ಎಲ್ಲ ಸರ್ಕಾರಿ ಸೇವೆಗಳು ಎಲೆಕ್ಟ್ರಾನಿಕ್ ವಿತರಣೆ ಮೂಲಕ ಮಾಡುವ ಉದ್ದೇಶ ಹೊಂದಿರುವ ಭಾರತದ ಸರ್ಕಾರದ ಮಿಷನ್ ಆಪ್ಷನ್ ಸಿ ಈ ಕ್ರಾಂತಿ ಆಗಿರುತ್ತದೆ. ಸಾಗರ ಮತ ಮೈತ್ರಿಯ 2017 ಇದು ಆಪ್ಷನ್ ಸಿ ನೇಪಾಳ ಮತ್ತು ಚೀನಾ ನಡುವಿನ ಜಂಟಿ ಸೇನೆಯ ಅಭ್ಯಾಸವಾಗಿರುತ್ತದೆ. ಕಲುಷಿತ ನೀರಿನ ಕಾರಣದಿಂದ ಕೆಳಗೆ ನೀಡಿರುವ ಯಾವ ರೋಗ ಉಂಟಾಗುವುದಿಲ್ಲ? ಹೆಪಟೈಟಿಸ್ ಬಿ ಉಂಟಾಗುವುದಿಲ್ಲ. ಈ ಕೆಳಗಿನವುಗಳಲ್ಲಿ ಪೌಷ್ಟಿಕಾಂಶಗಳ ಬಗೆಗಿನ ಒಂದು ವರದಿ ಯಾವುದು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ FAO ನೀಡಿರುತ್ತದೆ. ಈ ಕೆಳಗಿನವನ್ನು ಪರಿಗಣಿಸಿ ಯಾವುದು ಏಡ್ಸ್ ಹರಡುತ್ತದೆ? ಲೈಂಗಿಕ ಸಂಭೋಗದಿಂದ, ಹಾಗೆ ಪರಸ್ಪರ ರಕ್ತ ವರ್ಗಾವಣೆಯಿಂದ, ಹಾಗೆ ಹೊಕ್ಕಳು ಬಳ್ಳಿಯ ಮೂಲಕ. ಈ 3ರಿಂದ ಏಡ್ಸ್ ಹರಡುವ ಚಾನ್ಸಸ್ ಇದೆ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನೇತೃತ್ವವನ್ನು ಯಾರು ವಹಿಸುತ್ತಾರೆ? ಮುಖ್ಯಮಂತ್ರಿಯವರು. ಈ ಕೆಳಗಿನಲ್ಲಿ ಯಾವುದು ಹಣಕಾಸಿನ ಸ್ಥಿರತೆಯ ವರದಿಯನ್ನು ನಿಲ್ಲಿಸುತ್ತದೆ? ಭಾರತೀಯ ರಿಸರ್ವ್ ಬ್ಯಾಂಕ್ ಆಗಿರುತ್ತದೆ. 2011ರಲ್ಲಿ ಅರಬ್ ಸ್ಪ್ರಿಂಗ್ ಎಂದು ಕರೆಯಲ್ಪಡುವ ಜನರ ದಂಗೆಗಳ ಮೂಲತಃ ಯಾವ ದೇಶದಿಂದ ಆರಂಭವಾದವು?
ಟ್ಯುನೀಷಿಯಾ ಆಗಿರುತ್ತದೆ. ಪಂಕಜ್ ಅಡ್ವಾಣಿ ಎಂಬುವರು ಸುಪ್ರಸಿದ್ಧ ಕ್ರೀಡಾ ವ್ಯಕ್ತಿ. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಬಿಲಿಯರ್ಡ್ಸ್ ಕ್ರೀಡೆಗೆ ಸಂಬಂಧಿಸಿರುತ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಅನುಕೂಲವಾಗಲಿ ಅಥವಾ ಆಗದೇ ಇರಲಿ, ನೀವು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶೇರ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು.